ವೀರಶೈವ ಧರ್ಮ ಸಂಸ್ಥಾಪಕರಾದಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಜಯಂತಿ ಇದೆ ಅಂತ ಹೇಳಿದ್ರಲ್ಲ ಗುರುಜಿ. ಹಾಗಾದ್ರೆ ಈ ಜಯಂತ್ಯೋತ್ಸವದ ವಿಶೇಷತೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಜಿ. ಖಂಡಿತ. ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಆಚರಣೆ ಮಾಡತಕ್ಕಂಥದ್ದು. ಅಂದ್ರೆ ಪಾಲ್ಗುಣದ ಶುಕ್ಲ ಪಕ್ಷ ತ್ರಯೋದಶಿ ದಿನ ಜಗದ್ಗುರು ರೇಣುಕಾಚಾರ್ಯರು ಆಂಧ್ರದ ಕೊಲ್ಲಿಪಾಕಿ ಕ್ಷೇತ್ರದಿಂದ ಲಿಂಗೋದ್ಭವವಾದರು. ಪರಶಿವನ ಪಂಚಮುಖಗಳಿಂದ ಸಬ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಎನ್ನುವಂತ 5 ಮುಖಗಳು ಉತ್ಪತ್ತಿಯಾಯಿತು. ಆ 5 ಮುಖಗಳೇ ಇವತ್ತಿನ 5 ಪೀಠಗಳಾದವು. ವೀರಶೈವ ಲಿಂಗಾಯತ ಧರ್ಮ ಸನಾತನ ಪರಂಪರೆಯ ಧರ್ಮ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳು ಮಾನವ ಧರ್ಮಕ್ಕೆ ಬೋಧನೆ ಮಾಡತಕ್ಕಂಥ ಮಾನವ ಧರ್ಮ ಸಂಕುಲ. ಶಿವನ ಸಾಕ್ಷಾತ್ಕಾರ ಪಡೆಯುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಧಾರೆಗಳು ಆ ಸಿದ್ಧಾಂತ ಶಿಖಾಮಣಿಯೊಳಗಡೆ ಉಲ್ಲೇಖಿದೆ. ಜಗದಾದಿ ಜಗದ್ಗುರು ರೇಣುಕರು ಶುಕ್ಲ ಪಕ್ಷದ ತ್ರಯೋದಶಿ ದಿನ ಕೊಲ್ಲಿಪಾಕಿ ಕ್ಷೇತ್ರದಿಂದ ಆವಿರ್ಭವಿಸಿ 1400 ವರ್ಷಗಳ ಕಾಲ ಅವರು ಧರ್ಮ ಪ್ರಚಾರವನ್ನ ಮಾಡಿದ್ರು ಅಂತ ಉಲ್ಲೇಖ ಬರ್ತದೆ. 700 ವರ್ಷಗಳ ಕಾಲ ತಪಸ್ಸನ್ನ ಆಚರಣೆ ಮಾಡಿದ್ರು. ಇನ್ನು 700 ವರ್ಷಗಳ ಕಾಲ ಲೋಕ ಸಂಚಾರ ಮಾಡ್ತಾ ವೀರಶೈವ ಲಿಂಗಾಯತ ಧರ್ಮವನ್ನ ಪ್ರಚಾರ ಮಾಡ್ತಾ ಬಂದಿರತಕ್ಕಂಥವ್ರು. ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹಾಮುನಿಗಳನ್ನ ನಿಮಿತ್ತ ಮಾಡಿಕೊಂಡು ಸಮಸ್ತ ಜಗತ್ತಿಗೆ ವೀರಶೈವ ಧರ್ಮ ಸಿದ್ಧಾಂತವನ್ನ ಉಪದೇಶ ಮಾಡಿದ್ರು. ಅಷ್ಟಾವರಣ, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಈ ಗುರು, ಲಿಂಗ, ಜಂಗಮರನ್ನ ವಿಭೂತಿ, ರುದ್ರಾಕ್ಷಿ ಮಂತ್ರದಿಂದ ಪೂಜೆ ಮಾಡಿದ್ರೆ ಸಿಗ್ತಕ್ಕಂಥದ್ದೇ ಪಾದೋದಕ ಪ್ರಸಾದ. ಪಂಚಾಚಾರ್ಯ, ಷಟಸ್ಥಲಗಳು, ಭಕ್ತ, ಮಹೇಶ, ಪ್ರಸಾದ, ಪ್ರಾಣಲಿಂಗಿ, ಶರಣ, ಐಕ್ಯ. ಈ ಷಟಸ್ಥಲಗಳು ಮೊದಲು ಭಕ್ತನಾಗಿ ಧರ್ಮವನ್ನ ಸ್ವೀಕಾರ ಮಾಡಬೇಕು. ಪೂಜೆ ಮಾಡಿ ಮಾಡಿ ತದನಂತರ ಅವನು ಮಹೇಶನಾಗ್ತಾನೆ, ಪ್ರಸಾದಿ ಆಗ್ತಾನೆ, ಪ್ರಾಣಲಿಂಗಿ, ಶರಣ, ಐಕ್ಯನಾಗ್ತಕ್ಕಂಥದ್ದಾಗ್ತದೆ. ಈ ವೀರಶೈವ ಧರ್ಮ ಸಿದ್ಧಾಂತದಲ್ಲಿ ಮನುಕುಲ ಒಳತಿಗಾಗಿ ಮನುಷ್ಯನಲ್ಲಿ ಕ್ರೂರತ್ವವನ್ನ ದೂರ ಮಾಡಿ, ಮನುಷ್ಯನಲ್ಲಿ ಅಧರ್ಮದ ಗುಣಗಳನ್ನ ದೂರ ಮಾಡಿ ಸುಜ್ಞಾನ ಧರ್ಮ ಚಿಂತನೆಯನ್ನ ಬಿತ್ತಕ್ಕಂಥ ಏಕೈಕ ಧರ್ಮ ಅದು ವೀರಶೈವ ಧರ್ಮ. ಮಾನವ ಧರ್ಮಕ್ಕೆ ಜಯವಾಗ್ಲಿ ಅಂತ ಹೇಳಿದ್ರು. ಇಲ್ಲಿ ಒಂದು ಜಾತಿಗೆ ಹೇಳಿಲ್ಲ, ಒಂದು ಧರ್ಮಕ್ಕೆ ಹೇಳಿಲ್ಲ, ಸಮಸ್ತ ಮನುಕುಲಕ್ಕೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಸಮಾನತೆಯ ಬೀಜವನ್ನ ಬಿತ್ತಿರ್ತಕ್ಕಂಥವ್ರು ಜಗದಾದಿ ಜಗದ್ಗುರು ಪಂಚಾಚಾರ್ಯರು. ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮುನಿಗಳಿಗೆ ವೀರಶೈವ ಧರ್ಮ ಸಿದ್ಧಾಂತವನ್ನ ಬೋಧನೆ ಮಾಡಿ ರುದ್ರಾಕ್ಷಿ, ಲಿಂಗ, ವಿಭೂತಿಯನ್ನ ಕೊಟ್ಟು ಪ್ರಸಾದ, ಪಾದೋದಕವನ್ನ ಅನುಗ್ರಹಿಸಿ ಸಮಸ್ತ ಮನುಕುಲಕ್ಕೆ ಧರ್ಮ ಸಿದ್ಧಾಂತವನ್ನ ಬೋಧನೆ ಮಾಡಿರ್ತಕ್ಕಂಥವ್ರು. ಹಿಂದೆ ಅಧರ್ಮ ತಾಂಡವಾಡ್ತಾ ಇತ್ತು, ಮನುಷ್ಯನಲ್ಲಿ ಮನುಷ್ಯತ್ವ ಹೊರಟೋಗಿತ್ತು, ಜಗತ್ತಿನಲ್ಲಿ ಕ್ರೂರತ್ವ ಬೆಳೆದಿತ್ತು. ತಾನೇ ಧರ್ಮದ ಜ್ಯೋತಿ ಆಗಬೇಕೆಂಬ ಶಿವನ ಮನಸ್ಸಿನ ಇಚ್ಛೆ ಆಯಿತು. ಶಿವನ ಪಂಚಮುಖಗಳಿಂದ ಪಂಚಪೀಠಗಳು ಉತ್ಪತ್ತಿಯಾದವು. ಶ್ರೀಮದ್ ರಂಭಾಪುರಿ, ಶ್ರೀಮದ್ ಉಜ್ಜಯಿನಿ, ಶ್ರೀಮದ್ ಕೇದಾರ, ಶ್ರೀಮದ್ ಶ್ರೀಶೈಲ, ಶ್ರೀಮದ್ ಕಾಶಿ. ವೀರ ಸಿಂಹಾಸನ, ಸದ್ಧರ್ಮ ಸಿಂಹಾಸನ, ವೈರಾಗ್ಯ ಸಿಂಹಾಸನ, ಸೂರ್ಯ ಸಿಂಹಾಸನ, ಜ್ಞಾನ ಸಿಂಹಾಸನ. ಪರಶಿವನ ಪಂಚಮುಖಗಳಿಂದ ಆವಿರ್ಭವಿಸಿರ್ತಕ್ಕಂಥ ಈ ಪಂಚಪೀಠಗಳೇ ನಮ ಶಿವಾಯ ಮಂತ್ರಗಳ ಬೀಜಾಕ್ಷರದ ಒಡೆಯರಾದರು. ತ್ಯಾಗದ ಸಂಕೇತ ರೇಣುಕಾಚಾರ್ಯರಾದರೆ, ಸಹಬಾಳ್ವೆಯ ಸಂಕೇತ ದ್ವಾರಕಾಚಾರ್ಯರು, ವೈರಾಗ್ಯದ ಸಂಕೇತ ಏಕೋ ರಾಮರಾಧ್ಯ ಶಿವಾಚಾರ್ಯರು, ಬೆಳಕಿನ ಸಂಕೇತ ಸೂರ್ಯನ ಸಂಕೇತ ಪಂಡಿತಾರಾಧ್ಯರು, ಜ್ಞಾನದ ಸಂಕೇತ ವಿಶ್ವಾರಾಧ್ಯರು. ಹೀಗೆ ರೇಣುಕಾಚಾರ್ಯರ ಆವಿರ್ಭವಿಸಿರ್ತಕ್ಕಂಥ ಕೊಲ್ಲಿಪಾಕಿ ಕ್ಷೇತ್ರ ಧರ್ಮ ಕ್ಷೇತ್ರವಾಯಿತು. ನಂತರ ರೇಣುಕಾಚಾರ್ಯರು ಸಂಚಾರ ಮಾಡ್ತಾ ಮಾಡ್ತಾ ಭದ್ರಾ ನದಿ ದಂಡಿ ಮೇಲೆ ಒಂದು ಪೀಠವನ್ನ ಸ್ಥಾಪಿಸಿ ಯಾರು ದೇಹಿ ಅಂತ ಬರ್ತಾರೆ ಅವರೆಲ್ಲ ಕರ್ಮವನ್ನ ದೂರ ಮಾಡಿ
ಕಾಲಾರ ಕರ್ಮಾರ ಪಾಪವೆಲ್ಲ ದೂರ ಮಾಡಿ ಅಯ್ಯಾಸಾತ್ ಮಹಾಪ್ರಸಾದ್ ಪೂರ್ವ ಜನ್ಮ ಕರ್ಮ ನಿವಾರಣ. ಶಿಕ್ಷಾ ಗುರುವೇ, ಮೋಕ್ಷ ಗುರುವೇ, ಗುರುವಿನ ಗುರುವೇ, ಪರಮ ಗುರುವೇ. ಅಷ್ಟು ಪವಿತ್ರತೆಯ ಗುರುವಾಗಿ ಸಮಸ್ತ ಮನುಕುಲಕ್ಕೆ ವೀರಶೈವ ಧರ್ಮ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ, ಧರ್ಮದಲ್ಲಿ ಹೆಣ್ಣಿಗೆ ಗಂಡಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ನೀಡಲಾಗಿರ್ತಕ್ಕಂಥದ್ದು. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಪ್ರತಿಯೊಬ್ಬರು ಲಿಂಗಧಾರಿಗಳಾಗಬೇಕು. ಲಿಂಗಯ್ಯನನ್ನ ಅಂಗೈಯಲ್ಲಿ ಹಿಡ್ಕೊಂಡು ಪೂಜೆ ಮಾಡುವಂಥದ್ದಾಗಬೇಕು. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಅದೇ ಬಸವಣ್ಣವ್ರು ಹೇಳಿದ್ರು. ತದನಂತರ 12ನೇ ಶತಮಾನದಲ್ಲಿ ಯಾರು ಲಿಂಗವನ್ನ ನೋಡ್ತಾ ಓಂ ನಮಃ ಶಿವಾಯ್ ಅಂತ ಧ್ಯಾನ ಮಾಡ್ತಾರೋ, ರುದ್ರಾಕ್ಷಿಯನ್ನ ಧಾರಣ ಮಾಡಿ ಕರ್ಮ ಕಳ್ಕೊಂತಾರೋ, ಭಸ್ಮವನ್ನ ಹಚ್ಚಿ ಪಾಪ ದೂರ ಮಾಡ್ಕೊಂತಾರೋ, ಮಂತ್ರವನ್ನ ಪಠನೆ ಮಾಡಿ ಮನಸ್ಸನ್ನ ಶುದ್ಧಿ ಮಾಡ್ಕೊಂತಾರೋ, ಪಾದೋದಕವನ್ನ ಸ್ವೀಕಾರ ಮಾಡಿ, ಪಾ ಅಂದ್ರ ಪಾಪ, ದೋ ಅಂದ್ರ ದೋಷ, ದ ಅಂದ್ರ ದರಿದ್ರ, ಕ ಅಂದ್ರ ಕಳಿವದೆ ಪಾದೋದಕ, ಪಾಪ ದೋಷ ದರಿದ್ರವನ್ನ ಕಳ್ಕೊಂಡು ಶುಚಿರ್ಭೂತರಾಗಿರ್ತಾರೋ ಅಂಥವ್ರಿಗೆ ವೀರಶೈವ ಧರ್ಮದ ಅನ್ಯಾಯಿಗಳು ಅಂತ ಕರೀತಾರೆ. ವಿಶಬ್ದೆ ನೊಚ್ಯತೆ ವಿದ್ಯಾಂ ಶಿವಜಿ ವೈಕ್ಯ ಬೋಧಿಕಾಯ. ಜಗದ್ಗುರು ರೇಣುಕಾಚಾರ್ಯರು ಮನುಕುಲದ ಒಳಿತಿಗಾಗಿ ಬೋಧಿಸಿರ್ತಕ್ಕಂಥ ಧರ್ಮ ಗ್ರಂಥವನ್ನೇ ಮುಂದೆ ಶಿವಯೋಗಿ ಶಿವಾಚಾರ್ಯರು ಶ್ರೀ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಗ್ರಂಥವನ್ನ ರಚನೆ ಮಾಡ್ತಾರೆ. 108 ಸ್ಥಳಗಳು ಅದರಲ್ಲಿ ಬರ್ತದೆ. ಅಂಗ ಸ್ಥಳದಿಂದ ಲಿಂಗ ಸ್ಥಳದವರೆಗೂ, ಮೋಕ್ಷ ಮಾರ್ಗದವರೆಗೂ ಎಲ್ಲವನ್ನ ಬಿಡಿ ಬಿಡಿಯಾಗಿ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಯಾರು ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥವನ್ನ ಓದ್ತೀರಿ, ಯಾರು ಇಷ್ಟಲಿಂಗ ಮಹಾಪೂಜೆಯನ್ನ ಮಾಡ್ತೀರಿ, ಯಾರು ರೇಣುಕಾಚಾರ್ಯ ದರ್ಶನ ಸ್ಪರ್ಶನವನ್ನ ಮಾಡ್ತೀರಿ, ಯಾರು ಜಗದ್ಗುರುಗಳ ದಿವ್ಯ ಆಶೀರ್ವಾದವನ್ನ ಪಡ್ಕೊಂತೀರಿ, ಅವರೆಲ್ಲರೂ ಪಾಪಗಳು ನಶಿಸಿ ಅವ್ರಿಗೆಲ್ಲರಿಗೂ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಮಾನವ ಧರ್ಮದ ಸ್ಥಾಪನೆಯೇ ವೀರಶೈವ ಧರ್ಮ ಅಂತ ನಮಗೆ ಗುರುಜಿ ಅವರು ತಿಳಿಸ್ಕೊಟ್ರಲ್ವಾ? ಗುರುಜಿ ಧನ್ಯವಾದಗಳು.